ಇಂದು ಆಗಸ್ಟ್ 10 ಮೊದಲನೆಯ ಶ್ರಾವಣ ಶನಿವಾರದ ದಿನ. ಚನ್ನಪಟ್ಟಣದ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನ ಭಕ್ತರಿಂದಲೇ ಕಿಕ್ಕಿರಿದಿತ್ತು. ಈ ವಿಶೇಷ ದಿನದಂದು ಆಂಜನೇಯ ಸ್ವಾಮಿಯನ್ನು ಬೆಣ್ಣೆಯಿಂದ ಅಲಂಕರಿಸಲಾಗಿದ್ದು, ಇದನ್ನು ನೋಡಲು ಆಂಜನೇಯ ಸ್ವಾಮಿಯ ದರ್ಶನವನ್ನ ಪಡೆಯಲು ಭಕ್ತರ ಸರದಿ ಸಾಲುಗಟ್ಟಲೆ ಇತ್ತು. ಎಲ್ಲಾ ದಾಸಪ್ಪಂದಿರು ಕರಿಯಣ್ಣ ಕೆಂಚಣ್ಣನನ್ನು ಪೂಜಿಸಿ ಎಡೆ ಹಾಕಿ ಪರಾಕ್ ಹೇಳುತ್ತಿದ್ದುದು ಬಹಳ ವಿಶೇಷವಾಗಿತ್ತು. ಹರಕೆ ಹೊತ್ತ ಭಕ್ತರು ದೇವಾಲಯದ ಸುತ್ತಲೂ ಉತ್ಸವ ಮೂರ್ತಿ ಪ್ರದಕ್ಷಿಣೆಯನ್ನು ಹಾಕುತ್ತಿದ್ದರೆ, 4 ಶನಿವಾರವೂ ಇದೇ ರೀತಿ ವಿಶೇಷವಾಗಿ ಅಲಂಕಾರವನ್ನ ಮಾಡಲಾಗುತ್ತದೆ. ಇದೇ ರೀತಿಯಾದಂಥ ಪೂಜೆ ರಾಮನ ಭಕ್ತ ಆಂಜನೇಯನಿಗೆ ಮಾಡಲಾಗುತ್ತದೆ ಎಂದು ಅರ್ಚಕರಾದಂಥ ಶರತ್ ಕುಮಾರ್ ತಿಳಿಸಿದ್ದಾರೆ. ದೇವಸ್ಥಾನದ ವ್ಯವಸ್ಥಾಪನಾ ಮಂಡಳಿಯ ಅಧ್ಯಕ್ಷರಾದಂಥ BV ಚಂದ್ರೂರವರು ದೇವಸ್ಥಾನಕ್ಕೆ ಯಾವುದೇ ಸಂದರ್ಭದಲ್ಲೂ ಕೂಡ ಪ್ಲಾಸ್ಟಿಕ್ ಅನ್ನು ತರದಂತೆ ಭಕ್ತರಲ್ಲಿ ಮನವಿ ಮಾಡಿಕೊಂಡರು. ಶ್ರೀ ಗುರುಭ್ಯೋ ನಮಃ. ಶ್ರೀಮತೇ ರಾಮಾನುಜಾಯ ನಮಃ. ಓಂ ಶ್ರೀ ಕೆಂಗಲ್ ಆಂಜನೇಯಾಯ ನಮಃ. ಈ ಬಾರಿ ಶ್ರಾವಣ ಶನಿವಾರ ಪ್ರತಿ ವರ್ಷದಂತೆ ಈ ಬಾರಿಯೂ ಶ್ರಾವಣ ಶನಿವಾರಗಳು 4 ಬಂದಿದ್ದು, ಮೊದಲನೇ ಶ್ರಾವಣ ನವನೀತ ಅಲಂಕಾರ ಆಗ್ತಿದೆ, ಅಂದರೆ ಬೆಣ್ಣೆ ಅಲಂಕಾರ. 2ನೇ ವಾರ ವಿಳ್ಳೆದೆಲೆ ಅಲಂಕಾರ, 3ನೇ ವಾರ ಹಣ್ಣಿನ ಅಲಂಕಾರ, 4ನೇ ವಾರ ದರ್ಬಾರ್ ಅಲಂಕಾರಗಳು ಆಗದಿದ್ದು, ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಿಯಿಂದ ಬಂದು ಶ್ರದ್ಧೆಯಿಂದ ಭಗವಂತನ ದರ್ಶಿಸಿ ಕೃತಾರ್ಥರಾಗಬೇಕೆಂದು ಮನವಿ ಮಾಡುತ್ತವೆ. ಶ್ರೀ ಕ್ಷೇತ್ರಕ್ಕೆ ಬರುವಂಥ ಭಕ್ತಾದಿಗಳಲ್ಲಿ ನಾವು ನಮ್ಮ ಆಡಳಿತ ಮಂಡಳಿ ವತಿಯಿಂದ ಪ್ರಾರ್ಥನೆ ಮಾಡೋದೇನು ಅಂದರೆ, ದೇವಸ್ಥಾನಕ್ಕೆ ಕೇವಲ ಭಕ್ತರು ಭಕ್ತಿಯಿಂದ ಬರುವುದಲ್ಲ, ದೇವಸ್ಥಾನದ ಅನೇಕ ಕಟ್ಟುಪಾಡುಗಳನ್ನು ಪಾಲನೆ ಮಾಡಿಕೊಂಡು ಇಲ್ಲಿ ಸ್ವಚ್ಛತೆ, ಯಾವುದೇ ಗಲೀಜು ಮಾಡ್ದಂಗೆ ಪ್ಲಾಸ್ಟಿಕ್ ಮುಕ್ತವಾದಂಥ ದೇವಸ್ಥಾನ ಮಾಡಿದ್ದೀವಿ ನಾವು. ತಾವ್ಯಾರೂ ಕೂಡ ಪ್ಲಾಸ್ಟಿಕ್ ವಸ್ತುಗಳನ್ನ ಇಲ್ಲಿ ಬಳಸಬಾರ್ದು ಮತ್ತು ದೇವಸ್ಥಾನದ ಕಟ್ಟುಪಾಡುಗಳಿಗೆ ತಾವೆಲ್ಲರೂ ಬೆಲೆ ಕೊಟ್ಟು ಸ್ವಾಮಿಯ ದರ್ಶನವನ್ನು ಪಡೆದು ವಿಶೇಷವಾದಂಥ ವ್ಯವಸ್ಥೆಗಳನ್ನ ನಾವು ಆಡಳಿತ ಮಂಡಳಿಯಿಂದ ಹಮ್ಮಿಕೊಂಡಿದ್ದೀವಿ. ದಾಸೋಹ ಇದೆ, ಊಟದ ವ್ಯವಸ್ಥೆ ಇರುತ್ತೆ. ತಾವೆಲ್ಲರೂ ಬಂದು ಊಟ ಮಾಡಿ ಸಂತೃಪ್ತವಾಗಿ ದೇವರ ದರ್ಶನವನ್ನು ಮಾಡಿ ನಮ್ಮ 4 ಶ್ರಾವಣಗಳಲ್ಲಿ ಎಲ್ಲರೂ ಸಹಕರಿಸುವಂತೆ ಭಕ್ತ ಮಹಾಶಯರಲ್ಲಿ ಪ್ರಾರ್ಥಿಸುತ್ತೇನೆ.